ನಿಜ. ಆ ಸಿಟ್ಟಲ್ಲಿ ಕ್ಯಾಮರಾ ಬಂದಾಗ ಎಷ್ಟು ಚಂದ ನಗೋದು. ಗಂಡನ ಬಗ್ಗೆ ಏನು ಹೇಳ್ತಿ? A few hours later. ನಾವು ಇಕ್ಕೇರಿಗೆ ಹೊರಟಿದ್ದೀವಿ. ನಮ್ಮ ಕಾರಲ್ಲಿ ಹರ್ಷಿತು, ಪೂಜಾ, ಕಿಶೋರು, ಪಜ್ಜು, ಪ್ರಸಿದ್ಧಿ, ಲಿಪಿ ಇದ್ದಾರೆ. ರಾಜು ಎಲ್ಲಿದ್ದಾನೆ ಅಂದ್ರೆ ರೋಷನ್ ಜೊತೆ ಗಾಡಿಯಲ್ಲಿ ಹೋಗ್ತಿದ್ದಾರೆ. ರೊಮ್ಯಾನ್ಸ್ ಮಾಡ್ತಾ ಇರೋ ಕಾಣುತ್ತೆ. ಕುಪ್ಪುಲು ಹೋದಾಗೆ ಕುಪ್ಪುಲು ಅಂತ ಹೇಳ್ತಾರಲ್ಲ, ಒಳ್ಳೆ ಹುಡುಗಿಯರು ಕೂತ್ಕೊಂಡಾಗೆ ಕೂತ್ಕೊಂಡಿದ್ದಾನೆ. ಇದು ಯಾವ ಪ್ಲೇಸು? ಇದು ಇಕ್ಕೇರಿಯ ಅಘೋರೇಶ್ವರ ಟೆಂಪಲ್ ಅಂತ ಕರೀತಾರೆ. ಮೊದಲು ಇಷ್ಟು ಸುಂದರವಾಗಿರಲಿಲ್ಲ. ಗೌರ್ಮೆಂಟ್ ಕಂಟ್ರೋಲ್ ಅಂಡರ್ ಬಂದಮೇಲೆ, ಧಾರ್ಮಿಕ ದತ್ತಿ ಇಲಾಖೆ ಅದರ ಅಂಡರ್ ಬಂದಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ಅಂದರೆ ದೇವಸ್ಥಾನಗಳು ಇಂಪ್ರೂವ್ ಆಗ್ತದೆ ಅಂತ ಹೇಳೋದಕ್ಕೆ ಇದು ಸಾಕ್ಷಿ. ಇದರಲ್ಲಿ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾ ಇದ್ರು, ಇದು ಪೂರ್ಣ ಟೆಂಪಲ್ ಒಂದೇ ಒಂದು ಕಲ್ಲಲ್ಲಿ ಕಟ್ಟಿರೋದು ಅಂತ, ಸಿಂಗಲ್ ಕಲ್ಲಲ್ಲಿ. ಮತ್ತು ಇನ್ನೂ ಒಂದು, ಈ ಟೆಂಪಲ್ನ ಕಟ್ಟಿರೋದು ಒಬ್ಬ ರಾಜನ ಏನೋ ಒಂದು ಪಾಪ ವಿಮೋಚನೆಗಾಗಿ ಕಟ್ಟಿರೋದು ಅಂತ ಹೇಳ್ತಿದ್ರು. ಅದು ಅವರು ಒಂದೇ ರಾತ್ರಿಯಲ್ಲಿ ಕಟ್ಟಿದ್ದು ಅಂತ ನಮ್ಮ ಅಜ್ಜಿ ಕಾಲದಿಂದ ಹೇಳ್ತಾ ಇದ್ರು. ಮುದ್ರಾಂಕಿತವಾದ ನಾಣ್ಯಗಳನ್ನು ಇಕ್ಕೇರಿ, ಪಾಗೋಡ ಮತ್ತು ಪಣ ಎಂದು ಕರೆಯುತ್ತಿದ್ದರು. ಪಣ ಅಂದ್ರೆ ಹಣ. ಎಂತ ಬರ್ತಿದೆ ಎಲ್ಲಿ? ಈಗ ನೀವಿಲ್ಲ ಅಂದ್ರೆ ಅದರದ್ದು ವಿಶೇಷತೆ ಮಾಡ್ತಿದ್ದ ನೀವು ನಂದಿ ನೋಡ್ಕೊಳ್ಳೋರು ನೀವೇನ? ಧಾರ್ಮಿಕ ದತ್ತಿ ಇಲಾಖೆ ಅಂಡರಿಗೆ ಬರದಿರ್ತಿದ್ರೆ ಪಾಳಿದುಳ್ಳಿದ ಅವಶೇಷಗಳ ಅಂಡರಿಗೆ ಹೋಗ್ತಿತ್ತು. ಹೌದೌದು. ನಂದಿ ಈ ಕಡೆ ಡೈರೆಕ್ಟ್ ಶಿವನ ವಿಗ್ರಹ ಇದೆ. ಕದಂಬ, ಹೊಯ್ಸಳ ಮತ್ತೆ ದ್ರಾವಿಡ ಮೂರು ಶೈಲಿಯಲ್ಲಿ ಈ ದೇವಸ್ಥಾನ ಕಟ್ಟಿದ್ದಾರೆ. ವಾಸ್ತುಶಿಲ್ಪದಲ್ಲಿ ಉಂಟು. ಹೌದು, ಇದು 16ರಿಂದ 17ನೇ ಶತಮಾನದಲ್ಲಿ ಕಟ್ಟಿರೋಂಥ ದೇವಸ್ಥಾನ. ಈ ವಿದೇಶಿ ದಾಳಿಕೋರರು ಇದನ್ನು ನಾಶಪಡಿಸಿದ ವಿದೇಶಿಯವರು ಯಾರು ಬಂದಿಲ್ಲ. ಇದನ್ನ ಕೆಳದಿ ನಾಯಕರು ಅವ್ರ ಕ್ಯಾಪಿಟಲ್ ಆಗಿ ಮಾಡ್ಕೊಂಡು ಇಟ್ಕೊಂಡಿದ್ರು. ಇದನ್ನ ಈ ದೇವಸ್ಥಾನ ಕಟ್ಟಿರೋದೆಲ್ಲ ಅವರೇನೆ, ಕೆಳದಿ ನಾಯಕರೇ. ದೇವರನ್ನ 42 kg ಬಂಗಾರದಿಂದ ಅವರು ಅಲಂಕಾರ ಮಾಡ್ತಾ ಇದ್ರು. ಅದಾದ್ಮೇಲೆ ಕೆಲವೊಬ್ರು ಬಂದು ಇದ್ರ ಮೇಲೆ ದಾಳಿ ಮಾಡಿ ಆ ಬಂಗಾರನೆಲ್ಲ ತಗೊಂಡು ಹೋಗಿ, ಅದ್ರ ನಂತರ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಈಗ ರೀಸೆಂಟಾಗಿ ಒಂದು 20 ವರ್ಷದಿಂದ ಅವರು ಟೇಕ್ ಓವರ್ ಮಾಡಿ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಬಾ 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 ಮಗಳ ಬಾ. ಎಷ್ಟೊಂದು ಅನ್ಯೋನ್ಯತೆ ಮರಿ ಇವರು. ಈ ಕಪ್ಪಲಲ್ಲಿ ಎಂಥದ್ದು ಇದೆ. ಈ ಕಪ್ಪಲು ಯಾವತ್ತು ಜಗಳವೇ ಆಡೋದಿಲ್ಲ ಅಂತ ಅನಿಸ್ತದೆ. ಎಂತ ಫೋಟೋಗ್ರಫಿ ಮರಿ ಒಂದು ಬೂರು ಅಲ್ಲಿಗೆ. ಇದು ಮತ್ತೆ ಕಟ್ಟಿರೋದಾ ಅಂತ? ಕೆತ್ತಿರೋದಲ್ಲ? ಇಲ್ಲಪ್ಪ, ಇದೆಲ್ಲ ನೋಡಿ. ನಿಮಗೆ ಆರ್ಕಿಯಾಲಜಿ ಆಫ್ ಇಂಡಿಯಾದವರು ಉಂಟಲ್ಲ, ಇದನ್ನ ನೋಡ್ತಾ ಇದ್ದು ಎಷ್ಟು ವರ್ಷದಲ್ಲಿ ಎಷ್ಟು ಸೌದಿ ಇದೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಅವರು ಅಂದಾಜು ಎಸ್ಟಿಮೇಷನ್ ಹೇಳುದು. ಅದಕ್ಕೆ ದಾಖಲೆಗಳು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಆಚೆ ಹೇಳ್ತಾರಲ್ಲ, ಧಾರ್ಮಿಕ ದತ್ತಿ ಇಲಾಖೆ ತಗೊಂಡ್ರೆ ದೇವಸ್ಥಾನ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ನಮ್ಮನ್ನು ಹಾಗೆ ತುಂಬಿಸಿದ್ದಾರೆ. ಎಷ್ಟು ನೀಟ್ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಇಬ್ಬರು ಶಾಲೆ ಬಿಟ್ಟಿಲ್ಲಿ ಶಾಲೆ ಬಂಕ್ ಮಾಡಿದ್ರಾ? ನಾವೊಂದು ವಿಡಿಯೋ ಮಾಡ್ಬೋದಾ? ಎಂತ ಹುಡುಗಿ ಸಿಗ್ಲಿಲ್ಲ ಅಲ್ಲ, ಕನ್ಯಾ ಸಿಕ್ಕಿಲ್ರಿ, ಅವನಿಗೆ ಕನ್ಯಾ ಸಿಕ್ಕಿಲ್ರಿ, ಅದಕ್ಕೆ ಇವ್ರು ಹುಡ್ಕೊಡ್ತಾರಂತೆ. ಕ್ಯಾಮರಾ ಮಾಡಿ ಹೇಳಿ, ಡಿಪ್ಲೊಮಾದವ್ರನ್ನ ಹುಡುಕಿ ಕೊಡ್ತೇನೆ ಅಂತ ಹೇಳಿ. ಅವನು ಡಿಪ್ಲೊಮಾದಲ್ಲಿ ಹುಡ್ಕೊಡ್ತೀನಿ ಹುಡುಗಿನ. ಎತ್ತಲಿಕ್ಕೆ ಹೋಗ್ಬಿಡ್ದಿಲ್ಲ, ಕೈ ಸೈಡ್ ಕೊಡ್ಬಾರ್ದಂತೆ, ಅವಳನ್ನ ಹಾಕೊಂಡು ಬರುದಂತೆ.
ಇಲ್ಲಾದ್ರೆ ಇಟ್ಕೊಂತಾನೆ ಬಾ ಮಗ. 5 ರೂಪಾಯಿ ಕೊಡಮ್ಮ. ಈ ಊರಲ್ಲಿ ತುಂಬಾ ಪುರಾತನ ದೇವಸ್ಥಾನಗಳು ಉಂಟಂತಲ್ಲ. ಪುರಾತನ ಅಂದ್ರೆ ಇದೊಂದಿದೆ, ಅಂದ್ರೆ 2-3 ರಾಜರುಗಳ ನಾಡ ಕಳಸಿ ಅಂತ ಒಂದು ದೇವಸ್ಥಾನ, ಅದು ತುಂಬಾ ಚೆನ್ನಾಗಿದೆ. ಯಾವುದು? ನಾಡ್ ಕಳಸಿ ಅಂತ. ಎಷ್ಟು ದೂರ ಇದೆ ಇಲ್ಲಿಂದ? 7 ಕಿಲೋಮೀಟರ್. ಹೋಗೋಣ ಬನ್ನಿ, ಹೋಗ ಲೇಟ್ ಮಾಡ್ತದೆ. ಶಂಭೋ ಶಿವ ಶಂಭೋ. ನನ್ನವರಿಗೆ ಲವ್ ಮ್ಯಾರೇಜ್ ಆಗ್ತಾರೆ, ಎಷ್ಟು ಅನ್ಯೋನ್ಯವಾಗಿರ್ತಿದ್ರು. ಹೀಗೆ ನನ್ನೇನಾಗಿಲ್ಲ ನೀವು? ನಾವು ಇದ್ದೇವೆ. ಹೀಗೆ ಹೇಳ್ತಿದ್ಲು ಗಂಡ ಬೈತಾರೆ ಅಂತ. ಯಾರು? ನಾನು ಹೇಳಲಿಲ್ಲ ಹಾಗೆ. ನನ್ನ ಬಾಯಲ್ಲಿಂದ ಪದವಿ ಬರ್ಲಿಕ್ಕಿಲ್ಲ. ಮತ್ತೆ ಯಾರು ಬೈಯುದು ಅಂತ ಬಂದು ರೆಕಾರ್ಡ್ ಆಗಿದೆ. ಮಗಳಿಗೆ ಬೈಯುದು, ಊಟ ಮಾಡೋದಕ್ಕೆಲ್ಲ ಬೈತೇನೆ. ಗಂಡ ಹೇಗೆ? ಅದು ಹೇಳಿದನ್ನು ಎಷ್ಟು ಸರ್ತಿ ಹೇಳುದು. ಟಿಪಿಕಲ್ ಇಂಡಿಯನ್ ಗರ್ಲ್ ಅಂದ್ರೆ ನಮ್ಮ ಪೂಜಾ. ಅದು ನನ್ನನ್ನೇ ನೋಡಿ ಎಲ್ಲರೂ ಆ ಪದ ಬಂದದ್ದು. ಟಿಪಿಕಲ್ ಇಂಡಿಯಾ ವುಮೆನ್ ಅಂತ. ಯಾಕಂದ್ರೆ ನೋಡಿ ಪಾಪ ಅವನು ಎಷ್ಟು ಟಾರ್ಚರ್ ಕೊಡ್ತಾನೆ. ಎಂತ ನಾವು ಟಾರ್ಚರ್ ಕೊಡೋದು? ಸೊ ಇವಾಗ ಕಾರ್ ನಿಲ್ಸಿ ಒಂದು ಸನ್ಮಾನ ಮಾಡ್ತೀವಿ. ಯಾವಾಗ ನಿನ್ನೆ ಗಲಾಟೆ ಆದಾಗ? ನಿನ್ನ ಆಚೆ ಮನೆಯವರು ಗಲಾಟೆ ಮಾಡ್ತಾ ಇದ್ದಾರೆ. ನಿನ್ನೆ ಇವರಿಬ್ಬರು ಗಲಾಟೆ ಮಾಡೋದು ಕತೆ ಹೇಳ್ತಿದ್ರು. ಜಗಳ ಬಿಡಿಸ್ಬೇಕಂತಲೇ ಬಂದದ್ದು. ಯಾವ್ದಾದ್ರು ಸೈಟ್ ವಿಷಯಕ್ಕೆ, ಜಾಗ ಜಮೀನು ವಿಷಯಕ್ಕೆ ದಾಯಾದಿಗಳ ಜಗಳ ಆಗ್ತಲ್ಲ, ಹಾಗೆ ಆಗ್ತಾ ಉಂಟು. ನಾವು ನೋಡುವ ಅಂತ ನೋಡುವ ಇವರಿಬ್ರು ಇವತ್ತು ಉಗ್ಗಕ್ಕೆ ಗಲಾಟೆ, ಖಾಲಿ ಉಗ್ಗಕ್ಕೆ. ಅದು ಹೋದ್ಮೇಲೆ ಆಯ್ತು, ಇದು ಬಿಡಿಸೋದಕ್ಕಿಂತ ನಿಂತು ನೋಡಿದ್ರೆ ಚಂದ ಆಗ್ತದೆ ಅಂತ ಹೇಳಿ. ಗಲಾಟೆ ಆದ ಹೌದಲ್ಲ? ಗಲಾಟೆ ಹೌದು. ಗಲಾಟೆ ಆಗಿದೆ. ಕಿಶೋರು ಪೂಜನಿಗೆ ಬೈದಿದ್ದಾನೆ. ಹಾಗೆ ಪೂಜಾ ಅಳ್ತಿದ್ಲು. ಅವ್ನು- ಹೆಂಡತಿ ಬಂದಿಲ್ಲದ ನಾನು ಹೇಳ್ತೇನೆ, ಇಲ್ಲ ಹೇಳೋದು ಕೆಲವೊಮ್ಮೆ. ಆಮೇಲೆ ಹೆಂಡತಿ ಬಂದಿಲ್ಲದ ಸಮಯದಲ್ಲಿ ಅವನ ಪದ್ಯ ಹೇಗಿರ್ತದೆ ಅಂತ ಒಂದು ಸಲ ಹಾಡಿದಾನೆ. ಬಟ್ ಅದನ್ನ ಅವನು ಮತ್ತೆ ಹೇಳ್ತಿಲ್ಲ. ಹಾಗಾಗಿ ಕಿಶೋರ್ ಅದನ್ನ ಹೇಳ್ತಾನೆ ಯಾವ ತರ ಆಡಿದ್ದ ಅಂತ. ಅಲ್ಲೊಬ್ಳು ಹುಡುಗಿ ಹೋಗ್ತಾ ಇದ್ಲು ರೋಡಲ್ಲಿ. ಏನೇ ಹುಡುಗಿ ನನ್ನೇ ನೋಡ್ತೀಯ, ಆಪಲ್ ಕಲ್ಲಂಗಡಿ ಕೊಟ್ರೆ ತಿಂತೀಯ. ಇದಕ್ಕಿಂತ ರಾಜನೇ ಚಂದ. ವಿರಹ 200 ತರಹ ಅಷ್ಟೇ ಹೇಳ್ತಿದ್ದೆ. ಯವ್ವಾ ಇದ್ಯಾರು ಹೆಂಡ್ತಿ ನೆನ್ಸ್ಕೊಂಡ? ಹೌದು. ಎಂತಾಯ್ತು? ಬೇಗ ಹೋಗಿ, ಲೇಟ್ ಆಯ್ತಂತೆ. ನಿಮ್ದಂತ ಇಬ್ಬರದು ರೊಮ್ಯಾನ್ಸ್ ಹರ್ಷಿತ ಒಳ್ಳೆ ಕುಪ್ಪುಲಾದ ಹೋಗ್ತೀರಿ. ಗ್ಯಾಪ್ ಮೇಂಟೈನ್ ಮಾಡಿ ನೋಡ್ಲಿಕ್ಕೆ ಚೆನ್ನಾಗಿರೋದು. ಅಲ್ಲಿಂದ ಪುಗ್ಗೆ ಇಡಬೇಕಾದ್ರೆ. ಅದು ಬ್ರೇಕ್ ಹಾಕುವಾಗ ಯಾವ್ದು ತಾಗಬಾರ್ದು. ಹರ್ಷಿತ್ ಎಷ್ಟು ಬೈತಿರು. ನನಗೆ ಮದುವೆ ಆಗದೆ, ನಾನು ಸಿಂಗಲ್ ಇದ್ದೇನೆ, ಇದನ್ನು ಮಾಡ್ಲಿಕ್ಕೆ ಬಿಡುತ್ತೆ. ಎಂತ ಹೇಳಿದ್ ಗೊತ್ತು ನಿಂಗೆ? ಬೇಗ ಗೇಟ್ ಹಾಕಿ ನಾಯಿ ಬರ್ತದೆ ಅಂತ. ನಾನು ಹೇಳಿದ್ದು ಹೊರಗಡೆದ್ದು. ಅವನು ನಮ್ಮಲ್ಲೇ ತಂದಿಡಕ್ಕೆ ನೋಡ್ತಿದ್ದ. ನಾಡಕಲ ನೀರು ಬಿದ್ದ. ಇದೆಲ್ಲ ಎಷ್ಟು ಸೌದಿದೆ ನೋಡಿ. ಇದ್ರಲ್ಲೇ ಅವರು ಕಾರ್ಬನ್ ಡೇಟಿಂಗ್ ಮಾಡಿದೆ ಎಷ್ಟು ಸಮಯದ ಆಳಿತ್ತು ಅಂತ. ಅಲ್ಲವಾ ನೀರು ಹನಿ ಹನಿ ಬಿದ್ದದ್ದು. ಇಲ್ಲಿಂದ ಹನಿ ನೀರು ಬಿದ್ದು ಇದಾಗುತ್ತೆ. ಇದು ನೋಡೋದು ಎಷ್ಟು ನೈಸ್ ಉಂಟು. ಪುಟ್ಟ ನೋಡಿ ಅಪ್ಪ, ಮುಟ್ಟಿ ನೋಡಿ. ಇದು ಮುಟ್ಟಿ ಸಾಗಿರ್ಬೋದು, ಎಷ್ಟು ನೈಸ್ ಆಗಿರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ನೈಸ್. ಸ್ವಾಮಿಗೆ ಮಿಷನಲ್ಲಿ ಕಟ್ ಮಾಡಿದ್ರೆ ಉಂಟು ಆಗಿನ ಕಾಲ ಹೇಗಾಗಿ ಇದು ಕುಳ್ಳು ತೇಚಾಗಿದೆ. ಇದರ ಫಿನಿಶಿಂಗ್ಗೆ ಈ ರೌಂಡ್ ನೋಡಿ ಎಷ್ಟು ಚಂದ ರೌಂಡ್ ಇದೆ.
ಹೊಸದಾ ಸಾಸು ಕನ್ನಡವೇ ಹಳೆ ಕನ್ನಡ ಅಷ್ಟೇ ಬಟ್ ಶೈಲಿ ಮಾಡಿರೋ ವ್ಯತ್ಯಾಸ ಇದೆ. ಹಳೆ ಕನ್ನಡ ಅಕ್ಷರ ಮಾತ್ರ ಭಾರಿ ಚಂದ ಇತ್ತಲ್ಲ ರೌಂಡ್ ಆಗಿ. ಇಲ್ಲೆಲ್ಲ ಮೊದಲೆಲ್ಲ ತುಂಬ ಚೆನ್ನಾಗಿರಲಿಲ್ಲ, ಎಲ್ಲ ತುಂಬ ಎಲ್ಲ ಹಾಳು ಮಾಡಿ ಮೇಂಟೆನೆನ್ಸೇ ಇಲ್ಲದೆ. ಅದಾದಮೇಲೆ ಸ್ವಲ್ಪ ಓಕೆ. ಅದಾದ್ರೂ ಅಷ್ಟೇ ಲಿಕ್ಕೇರಿ ಹೋಗಿದ್ವಲ್ಲ, ಅದಾದ್ರೂ ಅಷ್ಟೇ ತುಂಬ ಹಾಳಾಗಿತ್ತದು. ಅವರೆಲ್ಲ ಬಂದು ಎಲ್ಲ ನಿನ್ನೆ ಏನೋ ಒಂದು ಗಲಾಟೆ ಆಯ್ತು ಅವರಿಬ್ಬರ ಮಧ್ಯೆ. ಅದರ ನಡುವೆ ಗಂಡ ಎಲ್ಲೂ ಕೆಳಗೆ ಹೋಗ್ಬಾರ್ದು, ಅವ್ನು ಯಾವಾಗ್ಲೂ ಮೇಲೇನೆ ಇರ್ಬೇಕು ಅನ್ನೋ ತರ ಬಯಸೋ ಒಂದು ಇಂಡಿಯನ್ ಟಿಪಿಕಲ್ ವುಮೆನ್ ಅಂದ್ರೆ ಪೂಜಾ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ತನ್ನ ಗಂಡ ಎಷ್ಟೇ ಬೈದ್ರು ಅದನ್ನು ಸಹಿಸ್ಕೊಂಡು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ, ಮತ್ತೆ ಹಾಗೆಲ್ಲ ಕೊಡ್ಬಾರ್ದು. ಅವರ ಗಂಡನಿಂದಲೇ ಒಂದು ಸನ್ಮಾನ, ನಿಮ್ಮನ್ನ ಸಹಿಸ್ಕೊಂಡಿರೋದು. ಸಹಿಸಿಕೊಂಡು ಜೀವನ ಮಾಡ್ತಿರೋ ಸಹಿಸಿಕೊಂಡಲ್ಲ, ಇಷ್ಟಪಟ್ಟು ಖುಷಿಯಲ್ಲಿ. ಇವರ ನೋಡಿ ಇವನಿಗೆ ಮದುವೆ ಆಸೆ ಹೋಗಿದೆ. ಮದುವೆ ಆಗುದಿಲ್ಲ ಅಂತ. ನಮ್ಮ ನೋಡಿ ಒಂದು ಹುಡುಗಿ ಕೊಡಿ, ಒಂದು ಹುಡುಗಿ ಕೊಡಿ ಅಂತ. ಇದು ಎಷ್ಟು ಸತ್ಯ ಅಂತ ಅವನ ಹತ್ರ ಕೇಳು. ನಿಂಗೆ ಈ ಕಪಲ್ ನೋಡುವಾಗ ಮದುವೆ ಆಗ್ಬೇಕು ಅಂತ ಅನಿಸ್ತಾ? ಅಲ್ಲ, ಮುಂಚೆ ಆಸೆ ಇದ್ದಿತ್ತು, ಈಗ ಸ್ವಲ್ಪ ಕಡಿಮೆ. ಅವನಿಗೆ ಯಾಕೆ ಆಸೆ ಎಲ್ಲ ಗೊತ್ತುಂಟಾ? ನೀ ಬೈಕಲ್ಲಿ ಬರುವಾಗ ಇದ್ ಮಾಡಿ ನೋಡಿದ್ಯಲ್ಲ, ಅವರಿಬ್ರು ಹೇಗಿದ್ರು, ಇಬ್ರು ಗಂಡಸರು ಕುಪ್ಪುಲ್ ತರ ಬಂದಿದ್ರು. ಮತ್ತೆ ಎಲ್ಲಿಗೆ ಆಸೆ ಬರುದು ಅವನಿಗೆ? ಪ್ರಕೃತಿಗೆ ವಿರುದ್ಧವಾಗಿದ್ದಾನೆ ಅವನು. ಕಮ್ಯುನಿಸ್ಟ್, ಕಾಂಗ್ರೆಸ್. ನೋಡಿ ಇವರು ಇಂದಿರಾ ಗಾಂಧಿ ಹಾಕಿರೋ ತಾನೆ ಅದು ಗಿಡ. ಸ್ಟೋರಿ ಗೊತ್ತಾ? ಅಲ್ಲ, ಸ್ಟೋರಿ ಗಿಡದ್ದು ಇಂದಿರಾ ಗಾಂಧಿ ಅವರು ಹಾಕಿರೋದು ಗೊತ್ತಾ? ಗಿಡ ಅಲ್ಲ, ಕಮ್ಯುನಿಸ್ಟ್ ಸರ್ಕಾರ ಇರುವಾಗ ತಂದ, ಅದಕ್ಕೆ ಕಮ್ಯುನಿಸ್ಟ್ ಗಿಡ ಅಂತ ಹೆಸರು. ಅದು ನಮ್ಮ ಆಚೆ ಕಾಂಗ್ರೆಸ್ ಗಿಡ ಅಂತ ಹೇಳ್ತೀವಿ ತಾನೆ. ಇಂದಿರಾ ಗಾಂಧಿ ಗವರ್ಮೆಂಟ್ ಟೈಮ್ ಅಲ್ಲಿ ಅದನ್ನ ಹಾಕಿರೋದು. ಏನದು ಆಗ ಹಾಕಿರೋ ಗಿಡ ಈಗ ಸರ್ಕಾರ ಇರೋ ಟೈಮಲ್ಲಿ ಇಷ್ಟು ದೊಡ್ಡದಾಗಿದೆ. ಇಂಡಿಯಾದಲ್ಲಿ ಇದು ಇರ್ಲಿಲ್ಲ, ಆಮೇಲೆ ಇಂದಿರಾ ಗಾಂಧಿ ಸರ್ಕಾರ ಬಂದ ಮೇಲೆ ಹಾಕಿರೋದು. ಕಾಮಿಡಿ ಟೈಪಲ್ಲಿ ಹೇಳಿರೋದಂಥದ್ದು. ಕಾಂಗ್ರೆಸ್ ಗಿಡ ನೀವು ಎಲ್ಲಿ ನೋಡಿದ್ರೆ, ಯಾವ ಊರಲ್ಲಿ ನೋಡಿದ್ರೆ ಸಿಗತ್ತೆ ಇದು. ಕಾಂಗ್ರೆಸ್ ಅಂತ ಅದಕ್ಕೆ ಯಾಕೆ ಹೆಸರು ಬಂತು ಅಂದರೆ, ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ ಪಾರ್ಟಿ ಯಾವ ಥರ ನಮ್ಮ ದೇಶ ಪೂರ್ತಿ ಹಬ್ಕೊಂಡು ಒಂದು 70 ವರ್ಷಗಳ ಕಾಲ ಅವ್ರು ಏನು ಆಡಳಿತ ಮಾಡಿದ್ರು, ಅದಕ್ಕೋಸ್ಕರ ಎಲ್ಲ ಕಡೆ ಹಬ್ಕೊಂತು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಒಂದು ಕಡೆ ಇದ್ರೆ ಇಡೀ ದೇಶದಲ್ಲಿ ಹಬ್ಕೊಳತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಕಾಂಗ್ರೆಸ್ ಅಂತ ಕರೆದ್ರು. ಶರ್ಮ ಏನಾದ್ರು ಹೋದ್ರೆ ಹೌದು, ಅವಾಗ ಇದನ್ನ ಉಜ್ಜಿ ರಸ ತೆಗೆದು ಅದ್ರ ಮೇಲೆ ಬಿಡು. ಅದೊಂಥರ ಆಂಟಿ ಫಂಗಲ್ ಔಷಧಿ ತರ ಕೆಲಸ ಮಾಡುತ್ತೆ. ಕಿಶೋರ್ನ ಹೆಂಡತಿ ಅಲ್ಲಿ ಅವಳು ವರ್ಕ್ ಮಾಡ್ತಿರೋ ಪ್ಲೇಸ್ ಅಲ್ಲಿ ಡಾಕ್ಟರ್ ಅವಳೇನ್ ಮಾಡ್ತಾಳೆ, ಕರ್ಮ ಎಂತೆಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಡ್ಬೇಡಿ. ಅವಳೇನ್ ಮಾಡ್ತಾಳೆ, ಪೇಷಂಟ್ ಎಲ್ಲ ಬಂದ್ರೆ ತಾಗಿದ್ರೆ ಇದೇ ಕಮ್ಯುನಿಸ್ಟ್ ಗಿಡವನ್ನ ಬಾಟ್ಲಿಗೆ ಹಾಕಿ ಇಂಜೆಕ್ಷನ್ ಕೊಡುದು. 500 ರೂಪಾಯಿ ತಗೋತಾಳೆ. ಅವಳಿಗೆ ಹೋಗಿ ನಾವು ಸನ್ಮಾನ ಮಾಡಿದ್ವಿ. ಅಶ್ವಿತಾ ನನ್ನ ಫ್ರೆಂಡ್ಸ್ ಅಂತೆ. ಹರ್ಷಿತಾ ನನ್ನ ಬಡದಿಯಲ್ಲಿ ಹೋಗ್ತಾ ಇದ್ದಾಳೆ. ಬೊಡೆದ್ಯಾ? ನೋಡಿ ನನ್ನ ನೇಲುವಾಗ ಅದು ಬುಡೆದೀಸು ಸುಮಾರು ಇದ್ದಾರಲ್ಲ. ಈಗಳಿಗ್ಲೇ ಹರ್ಷಿತಾ ನನ್ನ ಮಗಳು ಸಹ ಇದ್ದಾಳೆ. ಪಾಪ ಮಾರ, ಅವನಿಗೆ ಮನುಷ್ಯ ಜನ್ಮದಲ್ಲಿ ಮಕ್ಕಳು ಯಾರಿಲ್ಲ, ಹೆಂಡತಿ ಯಾರಿಲ್ಲ. ಹೆಂಡತಿ ಯಾರಿಲ್ಲ ಅಂತ ಹೇಳಿದಪ್ಪು, ಮಕ್ಕಳು ಯಾರಿಲ್ಲ ಅಂತ ಹೇಳಿದ ನಾನು. ರಾಜು, ನಿಮ್ಮಲ್ಲಿ ರಾಜು ಮತ್ತು ತೇಜಲ್ಲಿ ಯಾರ್ದು ಅಂತ ಗೊತ್ತಾಗುದಿಲ್ಲ, ಯಾರಿಗೆ ಸನ್ಮಾನ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ. ಜೋರ್ ನಾನೇ ಇಲ್ಲ, ಆ ತರ ಏನು ವಿಷಯ ಬರಲಿಲ್ಲ. ರಾಜು ಜೋರಂತೆ. ನಮ್ಗೆ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಮೊನ್ನೆ ಕೂಗಿದ ಲೆಕ್ಕದಲ್ಲಿ ಒಂದು ವಾರ ಡಿಪ್ರೆಷನ್ಗೆ ಹೋಗ್ಬೇಕಿತ್ತು. ಅದು ಕೂಗಿದಲ್ಲ, ಅದು ಧನರಾಜನ ನಂಗೆ ಬೈದದು, ಹಾಗೆ ನಂಗೆ ತುಂಬಾ ಬೇಜಾರಾಯ್ತು. ನಂಗೆನೇ ಬೈಯುದಿಲ್ಲ, ಯಾರು ಈ ಸನ್ಮಾನ ಇವರಿಗೇನೆ ಆಗ್ಬೇಕು. ಪ್ರಜ್ಞೆಯನ್ನು ಸಹಿಸಿಕೊಂಡ ಧೀರ ಪುರುಷ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಪ್ರೀತಿಯ